ಹಾಯ್ ಎವ್ರಿವನ್ ವೆಲ್ಕಮ್ ಬ್ಯಾಕ್. ನೇಮಕಾತಿ ಹೊಸ ಬದಲಾವಣೆ, ಹೊಸ ಎಕ್ಸಾಮ್, ಕಾಮನ್ ಎಕ್ಸಾಮ್ ಏನು ಸಂಪೂರ್ಣ ಮಾಹಿತಿನ ತಿಳಿಸ್ಕೊಡ್ತೀನಿ. ಆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನೇಮಕಾತಿಗೆ ಕಾಮನ್ ಎಕ್ಸಾಮ್ ಮಾಡ್ತಾರಂತೆ. ಒಳ ಮೀಸಲಾತಿ ರಿಸರ್ವೇಷನ್ ಕೂಡ ಮಾಡಿರೋ ಕಾರಣ ಹುದ್ದೆ ಭರ್ತಿಗೆ ನಿಮಗೆ ಎಲ್ಲ ರೀತಿ ತಯಾರಿ ಮಾಡ್ಕೊಂಡಿದ್ದಾರೆ. ಇಲಾಖೆವಾರು ನಿಮಗೆ ನೇಮಕಾತಿ ಮಾಡೋ ಬದಲು ಏಕೀಕೃತ ಅಂದ್ರೆ ಒಂದೇ ಒಂದು ಟೈಮು ಎಲ್ಲ ಇಲಾಖೆ ಸೇರಿಸಿ ಪರೀಕ್ಷೆ ಕೂಡ ಮಾಡೋದಕ್ಕೆ ತಯಾರಿ ಕೂಡ ಮಾಡ್ತಾ ಇದ್ದಾರೆ. ಇದು ಯಾವ ರೀತಿ ಮಾಡ್ತಾರೆ ಗೊತ್ತಿಲ್ಲ. ಸರ್ಕಾರ ಅಧಿಕೃತ ಆದೇಶಗಳು ಕೊಟ್ಟಿದೆ. ಇತಿಹಾಸದಲ್ಲಿ ಹೊಸ ಅಧ್ಯಯನ ಮಾಡಿರುವ ಪರಿಶಿಷ್ಟ ಜಾತಿಗಳ ವರ್ಗೀಕರಣ ಕುರಿತು ಮಹತ್ವದ ಆದೇಶಗಳು ಕೈಗೊಟ್ಟಿದ್ದಾರೆ. ಸಂಪುಟ ಸಭೆಯಲ್ಲಿ ಕೈಗೊಳ್ಳಲಾದಂತೆ ಇನ್ನು ಮುಂದೆ ರಾಜ್ಯ ಸರ್ಕಾರ ನೇಮಕಾತಿಗಳು ಹಾಗೂ ಬಡ್ತಿ ಪರೀಕ್ಷೆಯಲ್ಲಿ ನಿಮಗೆ ಒಳ ಮೀಸಲಾತಿ ಹಂಚಿಕೆ ಕೂಡ ಮಾಡ್ತಾರೆ. ನಿಮಗೆ ಮೂರು ಪ್ರವರ್ಗ ಕೂಡ ಮಾಡಿದ್ದಾರೆ. ನಿಮಗೆ ಪ್ರವರ್ಗ ಎ, ಪ್ರವರ್ಗ ಸಿ, ಪ್ರವರ್ಗ ಬಿ ಇದರಲ್ಲಿ ನಿಮಗೆ ಗೊತ್ತಿರೋ ಹಾಗೆ ಇಲ್ಲಿ ಬಂದ್ಬಿಟ್ಟು ಪ್ರವರ್ಗ ಸಿ, ಪ್ರವರ್ಗ ಬಿ, ಪ್ರವರ್ಗ ಸಿ ಅಡಿಯಲ್ಲಿ ಹುದ್ದೆಗಳಿಗೆ ಅಥವಾ ಪ್ರವೇಶಾತಿ ಸೀಟುಗಳಲ್ಲಿ ಶೇಕಡ 20% ಮೀಸಲಾತಿಗಳನ್ನ ಪರಿಶಿಷ್ಟ ಜಾತಿಗಳಿಗೆ ಅಲಾಟ್ಮೆಂಟ್ ಕೂಡ ಮಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ. ಅದರಲ್ಲಿ 59 ಹಿಂದುಳಿದ ಜಾತಿಗಳು ಕೂಡ ಸೇರಿದಾವೆ ಅಂತ ಕೂಡ ಹೇಳಿದ್ದಾರೆ. ಈಗ ಸಿಎಂ ಅವರು ಹೇಳಿದ್ದಾರೆ ಅಂದ್ರೆ ಏನ್ ಹೇಳಿದ್ದಾರೆ ಅಂದ್ರೆ 56,000 ಹುದ್ದೆಗಳ ನೇರ ನೇಮಕಾತಿಗೆ ತುರ್ತು ಕ್ರಮ ಕೈಗೊಳ್ತೀವಿ. ಎಲ್ಲ ನೇಮಕಾತಿ ಪ್ರಾಧಿಕಾರಿಗಳಿಗೆ ಸೂಚನೆ ಕೂಡ ಕೊಟ್ಟಿದ್ದೀವಿ. ಈ ಕುರಿತಂತೆ ಆದೇಶ ಕೂಡ ಹೊರಡಿಸಬೇಕಾಗತ್ತೆ. ನಮ್ಮ ಸರ್ಕಾರ ಒಳ ಮೀಸಲಾತಿಗೆ ಅನುಗುಣವಾಗಿ ನಡೆದಿದ್ದು ಸರ್ವರಿಗೂ ಸಮಬಾಳು ಎನ್ನುವ ತತ್ವದಡಿ ಬದ್ಧತೆ ಎತ್ತಿ ಹಿಡಿದಿದ್ದೇವೆ. ಈ ಮೂಲಕ ರಾಜ್ಯದ ಜನತೆಯ ವಿಶ್ವಾಸಕ್ಕೆ ಮುಕ್ತವಾಗಿ ನೋಡ್ಕೊಂಡಿದ್ದೀವಿ ಅಂತ ಕೂಡ ಹೇಳಿದ್ದಾರೆ. ಸಾಮಾನ್ಯ ಪರೀಕ್ಷೆ ಕೂಡ ಮಾಡ್ತಾರಂತೆ. ಈ ನೇಮಕಾತಿ ಪ್ರಕ್ರಿಯೆಯನ್ನು ಸಮಗ್ರವಾಗಿ ಪರಿಗಣಿಸಿ ಸರ್ಕಾರ ಸಾಮಾನ್ಯ ಪರೀಕ್ಷೆ ಕೂಡ ಮಾಡ್ತಾರಂತ ಹೇಳಿ ಮಾಹಿತಿ ಬಂದಿದೆ. ಎಲ್ಲ ಇಲಾಖೆಯಲ್ಲಿ FTA, STA ಹುದ್ದೆಗಳಿಗೆ ಒಂದೇ ಬಾರಿ ಅರ್ಜಿ ಕರೆದು ಏಕಕಾಲಕ್ಕೆ ಪರೀಕ್ಷೆ ಕೂಡ ಮಾಡ್ತಾರಂತೆ. ಅದೇ ರೀತಿ ಕಾಮನ್ ಎಕ್ಸಾಮ್ ಕೂಡ ಮಾಡ್ತಾ ಇದಾರಂತೆ. ನಿಮ್ ಪ್ರಾಬಬಲಿ ಇಲಾಖೆವಾರು ನಿಮಗೆ ಮಾಡಬಹುದು. ಲೈಕ್ FTA, STA ಕಂಬೈನ್ ಆಗಿ ಒಂದೇ ಎಕ್ಸಾಮ್ಸ್ ಆಗಿರ್ಬೋದು. ಶಿಕ್ಷಕರ ನೇಮಕಾತಿ ಇದು ಕೂಡ ನಿಮಗೆ ಯಾವ ರೀತಿ ಮಾಡ್ತಾರೆ ಅಂತ ನೋಡಬೇಕಾಗುತ್ತೆ. ಆ ರೀತಿ ಕಂಬೈನ್ಡ್ ಆಗಿ ಎಕ್ಸಾಮ್ಸ್ ಕೂಡ ಮಾಡ್ತಾ ಇದ್ದಾರೆ. ಇದನ್ನ ಮಾಹಿತಿ ಕೊಟ್ಟಿದ್ದಾರೆ. ಬಿಕಾಸ್ ಯಾಕಂದ್ರೆ ಬೇಗ ಆಗುತ್ತೆ ಅಂತ ಹೇಳಿ. ಹುದ್ದೆಗಳು ಜಾಸ್ತಿ ಇರೋ ಕಾರಣ ನಿಮಗೆ ಏಕಕಾಲದಲ್ಲಿ ಮಾಡಬೇಕಾಗುತ್ತೆ. ಪದೇ ಅದನ್ನ ಮಾಡ್ಕೊಂಡು ಹೋಗೋದಕ್ಕಾಗೋದಿಲ್ಲ ಅಂತ ಹೇಳಿ ತಯಾರಿ ಮಾಡ್ಕೊಂಡಿದೆ. ಈಗ ನಿಮಗೆ ಗೊತ್ತಿರೋ ಹಾಗೆ ವಿವಿಧ ಇಲಾಖೆಯಲ್ಲಿ 24,300 ಹುದ್ದೆಗಳು ಖಾಲಿ ಇದ್ದಾವೆ. ಕಲ್ಯಾಣ ಕರ್ನಾಟಕ ಹೊರತುಪಡಿಸಿ ಹಣಕಾಸು ಇಲಾಖೆ ಮಾಹಿತಿ ಕೊಟ್ಟಿದೆ. ಹೀಗಾಗಿ KE ಅಥವಾ KPSC ಪ್ರಸ್ತಾವನೆ ಸಲ್ಲಿಸಿದೆ. ಈ ಬೃಹತ್ ನೇಮಕಾತಿಯಲ್ಲಿ ಅಭ್ಯರ್ಥಿಗಳ ಹಿತದೃಷ್ಟಿಯಿಂದ ನಿಮಗೆ ಸಾಮಾನ್ಯ ಪರೀಕ್ಷೆ ಜನರಲ್ ಎಕ್ಸಾಮ್ಸ್ ಕೂಡ ಮಾಡ್ತಾರಂತೆ. ಸರ್ಕಾರದ ಮಟ್ಟದಲ್ಲಿ ಕೂಡ ಚಿಂತನೆ ಕೂಡ ನಡೀತಿದೆ ಅಂತ ಹೇಳಿ ಮಾಹಿತಿ ಕೊಟ್ಟಿದೆ. ಈ ನೇಮಕಾತಿಯಲ್ಲಿ ಗ್ರೂಪ್ ಸಿ ಹುದ್ದೆಗಳು FTA, STA ಕೂಡ ಜಾಸ್ತಿ ಇದ್ದಾವೆ. ಇದು ಎಲ್ಲ ಇಲಾಖೆಯಲ್ಲಿರೋ ಕಾರಣ ಅದಕ್ಕೂ ಕೂಡ ಸಾಮಾನ್ಯ ಹುದ್ದೆಗಳಾಗಿರೋ ಕಾರಣ ಅದಕ್ಕೆ ಪ್ರತ್ಯೇಕವಾಗಿ ಅಪ್ಲಿಕೇಶನ್ ಕರೆಯೋದಿಲ್ಲ. ನಿಮಗೆ ಸಾಮಾನ್ಯವಾಗಿ ನಿಮಗೆ ಒಂದೇ ಎಕ್ಸಾಮ್ಸ್ ಕೂಡ ಮಾಡೋ ಸಾಧ್ಯತೆ ಕೂಡ ಇದೆ ಅಂತ ಹೇಳಿ ಮಾಹಿತಿ ಕೊಟ್ಟಿದ್ದಾರೆ. FTA, STA ಇದು ಬೇರೆ ಶಿಕ್ಷಕರ ನೇಮಕಾತಿ, ಪೊಲೀಸ್ ನೇಮಕಾತಿ ಎಲ್ಲ ಕೂಡ ಅಟ್ ಎ ಟೈಮ್ ಒಂದೇ ಎಕ್ಸಾಮ್ಸ್ ಅಲ್ಲಿ ಕೂಡ ಮಾಡ್ತಾರಾ, ಏನ್ ತಯಾರಿ ಮಾಡ್ಕೊಳ್ತಾರೆ, ಕಂಬೈನ್ಡ್ ಆಗಿ ಮಾಡ್ತಾರಾ? ಈಗ ಕಾನ್ಸ್ಟೇಬಲ್ ಬೇರೆ ಬೇರೆ ಹುದ್ದೆಗಳು ಕೂಡ ಇರೋ ಕಾರಣ ಒಟ್ಟಿಗೆ ಕಾನ್ಸ್ಟೇಬಲ್ ಕಂಬೈನ್ ಮಾಡ್ತಾ ಇದ್ದಾರೆ. ಇಲ್ಲಿ ST, FTA ಕಂಬೈನ್ ಕೂಡ ಮಾಡ್ತಿದ್ದಾರೆ. ಆ ರೀತಿ ಮಾಡ್ತಾ ಇದ್ದಾರೆ. ಅದನ್ನು ಕೂಡ ನಿಮಗೆ ಸರ್ಕಾರ ಅಧಿಕೃತ ಆದೇಶ ಕೂಡ ಬರುತ್ತೆ. ಆರ್ಟಿಕಲ್ ಅಲ್ಲೂ ಕೂಡ ಬಂದಿದೆ, ಗಮನಿಸಬಹುದು. ಥ್ಯಾಂಕ್ ಯು.